ವರ್ಲ್ಡ್ ಕಿಡ್ನಿ ಡೇ ಪ್ರಯುಕ್ತ ನಿಮ್ಮ ಕಿಡ್ನಿ ಹೆಲ್ತ್ನ ಕಾಪಾಡ್ಕೊಳ್ಳೋದಕ್ಕೆ ಕೆಲವು ಟಿಪ್ಸ್ಗಳನ್ನ ಕೂಡ ಕೊಡಲಿಕ್ಕೆ ಇಷ್ಟಪಡ್ತೇನೆ. 8 ಟಿಪ್ಸ್ ಕೊಡ್ತೇನೆ. 1, ಹೆಲ್ತಿ ಡಯಟ್ ಅಂದರೆ ಸಮತೋಲನದಿಂದ ಕೂಡಿರತಕ್ಕಂಥ ಆಹಾರವನ್ನು ನಾವು ಪ್ರತಿಯೊಬ್ಬರು ಬಳಸಬೇಕಾಗತ್ತೆ. 2ನೇದು ಸಾಲ್ಟ್, ಉಪ್ಪಿನ ಅಂಶನ ಆದಷ್ಟು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. 3ನೇದು ಹೈಡ್ರೇಷನ್, ಅಡಿಕ್ವೇಟ್ ಹೈಡ್ರೇಷನ್ ಅಂತ ಹೇಳ್ತೀವಿ. ಅಂದರೆ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವು ಬಳಸ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ತುಂಬ ಓವರಾಗೂ ಬೇಡ, ತುಂಬ ಕಡಿಮೆನೂ ಬೇಡ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು 2-3 ಲೀಟ್ರಷ್ಟು ನೀರನ್ನ ಕುಡಿತಕ್ಕಂಥದ್ದು ಉತ್ತಮವಾಗಿರ್ತದೆ. ಅಷ್ಟು ನಾವು ಫಾಲೋ ಮಾಡ್ಕೊಳ್ಳೋಣಂತೆ. 4ನೇದು ಎಕ್ಸಸೈಸಸ್, ರೆಗ್ಯುಲರ್ ಆಗಿ ನಿಯಮಿತವಾಗಿ ಪ್ರತಿಯೊಬ್ಬರು ಕೂಡ ವ್ಯಾಯಾಮ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ರೂಢಿಸ್ಕೋಬೇಕು. 5ನೇದಾಗಿ ಸ್ಮೋಕಿಂಗ್ನ ಬಿಟ್ಬಿಡೋಣ. ಟೊಬ್ಯಾಕೋ ಸ್ಮೋಕಿಂಗ್ ಇಸ್ ವೆರಿ ಬ್ಯಾಡ್, ಬಿಟ್ಬಿಡೋಣ. 6ನೇದು ಶುಗರ್, ಅತ್ಯಂತ ಕಾಮನ್ ಕಾರಣ ಕಿಡ್ನಿ ವೈಫಲ್ಯಕ್ಕೆ ಅಂದರೆ ಶುಗರ್ನ ಪ್ರತಿಯೊಬ್ಬರು ಕಂಟ್ರೋಲಲ್ಲಿ ಇಟ್ಕೊಳ್ಳೋದ ಕಡೆ ಒತ್ತು ಕೊಡೋಣಂತೆ. 7ನೇದು BP, ಶುಗರ್ ಬಿಟ್ಟರೆ ಮುಂದಿನ ನೆಕ್ಸ್ಟ್ ಮೋಸ್ಟ್ ಕಾಮನ್ ಕಾಸ್ ಫಾರ್ ಕಿಡ್ನಿ ಫೇಲ್ಯೂರ್ ಅಂದರೆ ಅದು BP ಆಗಿರ್ತದೆ. BP-ನ ರೆಗ್ಯುಲರಾಗಿ ಚೆಕ್ ಮಾಡಿಕೊಂಡು ಕಂಟ್ರೋಲ್ ಇಟ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಕಡೆಯದಾಗಿ ಯಾರಿಗಾದರೂ ಯೂರಿನ್ ಇನ್ಫೆಕ್ಷನ್ಗಳಿದ್ದರೆ ಅಥವಾ ಕಿಡ್ನಿ ಸ್ಟೋನ್ಗಳಿದ್ದರೆ ಅವುಗಳನ್ನ ನೆಗ್ಲೆಕ್ಟ್ ಮಾಡ್ಕೊಳ್ದಲೇ ಆ ಟೈಮಲ್ಲಿ ಯೂರಾಲಜಿಸ್ಟ್ಗಳನ್ನ, ಕಿಡ್ನಿ ಸ್ಪೆಷಲಿಸ್ಟ್ಗಳನ್ನ ಮೀಟ್ ಮಾಡಿ ಅದಕ್ಕೇನಿದೆ ಟ್ರೀಟ್ಮೆಂಟ್ಗಳನ್ನ ಈ ರೀತಿ ತೊಗೊಳ್ಳೋಣ.